ಚಂದ್ರಪ್ರಭಾ ಅವರ ಫಸ್ಟ್ ಬೈಕ್ ಯಾವುದು? ಮಾಮೂಲಿ TVS ಕಂಪ್ನಿದು ವೇಗ ವೆಹಿಕಲ್, ವೈಟ್ ಕಲರ್. ಚಂದ್ರಪ್ರಭಾಗೆ ಇಷ್ಟಾನೇ ಆಗಿರೋ ವಿಷಯ ಯಾವುದು? ಹೇಳಿರೋ ವಿಚಾರನ ನಾನು ಪದೇ ಪದೇ ಕೇಳ್ತಿರಲ್ಲ, ನಾನು ಮತ್ತೆ ಮತ್ತೆ ರಿಪೀಟ್ ಮಾಡೋ ಅಂಥದ್ದು ಅವ್ರಿಗೆ ಇಷ್ಟ ಆಗಲ್ಲ. ಎಸ್, ನಾನು ಏನೋ ಹೇಳಿರ್ತೀನಿ, ಅವಳು ಅದು ಕೇಳೋದೆಲ್ಲ ಅದನ್ನೇ ಮಾಡ್ಕೊಂಡು ಮಾತಾಡ್ತಾಳೆ, ಅದು ನನಗೆ ಇಷ್ಟ ಆಗಲ್ಲ. ಎಸ್. ಚಂದ್ರಪ್ರಭಾ ಅವರ ಫೇವ್ರೆಟ್ ಹೋಟೆಲ್ ಯಾವುದು? ಫೇವ್ರೆಟ್ ಹೋಟೆಲ್ ಅಂತಂದರೆ ಫಸ್ಟ್ ನಾವು ಫುಡ್ ಕೋರ್ಟ್ ಅಂತ ನಾವು ಅಲ್ಲೇ ಫಸ್ಟ್ ಮೀಟ್ ಮಾಡಿದ್ದು, ಸದ್ಯಕ್ಕೆ ಅದನ್ನೇ ಫೇವ್ರೆಟ್ ಹೇಳ್ಕೊತೀನಿ. ಫಸ್ಟ್ ಹೋಟೆಲ್ ಅಂದರೆ ನನಗೆ ಮನೆಯೇ, ಏಕೆಂದರೆ ಆರೋಗ್ಯ ದೃಷ್ಟಿಯಿಂದ ನಾನು ಯಾವತ್ತೂ ನಾನು ಹೊರಗಡೆಯಿಂದ ತಿನ್ನಲ್ಲ, ಏನೂ ಇಲ್ಲ, ಮನೆ. ಚಂದ್ರಪ್ರಭಾ ಫಸ್ಟ್ ಗರ್ಲ್ ಫ್ರೆಂಡ್ ಆರ್ ಕ್ರಶ್ ಯಾರು? ಫಸ್ಟ್ ಕ್ರಶ್ ನಾನೇ, ಒನ್ ಆ್ಯಂಡ್ ಓನ್ಲಿ ಮೀ. ಎಸ್ ಎಸ್, ನಾನು ಇದುವರೆಗೆ ಯಾವ ಹುಡುಗಿನೂ ಕಣ್ಣೆತ್ತು ನೋಡಿಲ್ಲ, ಕಣ್ಣೆತ್ತು ನಾನು ನೋಡೋಕ್ಕೆ ಹೋಗೋದಿಲ್ಲ, ಮುಂದಕ್ಕೂ ಹೋಗಲ್ಲ, ಹಿಂದೆನೂ ನೋಡಿಲ್ಲ. ಅದು ನೀನೇ ನ್ಯಾಯದೇವತೆ. ಚಂದ್ರಪ್ರಭಾ ಇಷ್ಟಪಡದಂಥ ಪ್ಲೇಸ್ ಯಾವುದು? ಯಾವಾಗಲೂ ಮನೇಲೇ ಇರೋದಕ್ಕೆ ಇಷ್ಟಪಡಲ್ಲ ಅವರು. ಶೂಟಿಂಗ್ ಕೆಲಸ ಅದು ಮತ್ತೊಂದು ಮಗನ ಹೊರಗಡೆ ಹೋಗ್ತಾ ಇರ್ತಾರೆ. ಹೌದು, ಯಾವಾಗಲೂ ಹೊರಗಡೆ ಅಂತಲೇ ಹೋಗ್ತಾ ಇರ್ತಾರೆ, ಮನೇಲಿ ಇರೋಕ್ಕೆ ಇಷ್ಟಪಡೋದಿಲ್ಲ. ನೀವು ಫಸ್ಟ್ ಟೈಮ್ ಭಾರತೀಯವರನ್ನ ನೋಡಿದ ಡೇಟ್? ನಾವು ಫಸ್ಟ್ ನೋಡಿದ್ದು ಮಲೆ ಮಹದೇಶ್ವರ ಬೆಟ್ಟ, ಒಂದು ಗೆಸ್ಟ್ ಹೌಸು. ಕರೆಕ್ಟ್. ಭಾರತೀಯವರ ಹುಟ್ಟಿದ ಸಮಯ ಗೊತ್ತಾ? ಬೆಳಿಗ್ಗೆ 10:30. ಕರೆಕ್ಟ್? ಸುಳ್ಳು. ಎಷ್ಟು ಗಂಟೆ ಹೊರಡುತ್ತೆ? ನನ್ನ ಡೇಟ್ ಕೇಳಿ ಮೇಡಮ್, ಹೇಳೋಣ, ಅದಾದರೂ ಹೇಳ್ತಾರ ಅಂತ. ಡಿಸೆಂಬರ್ 16. ಅಯ್ಯ, ಸುನಾಮಿ ಆಗಿದ್ದ ದಿನ ಹೇಳಬೇಡಿ, ನಾನು ಹುಟ್ಟಿದ್ದು ಹೇಳಿ. ಡಿಸೆಂಬರ್ 16. ಓನು ಪಾಯಿಂಟ್ ಕಟ್ಬೇಕು. ಓಲ್ ಆಯ್ತು, ಅವ್ನು ಯಾಕೆ ಕೊಡಿಸ್ತೀವಿ ಓಲಿಗೆ ಪಾಯಿಂಟು? ಏನೂ ಕೊಡಿಸ್ಬೇಡ ನನಗೆ, ಕರೆಕ್ಟಾಗಿ ಹೇಳು. ಇವಾಗ ಅದೇನು? ಡಿಸೆಂಬರ್ 19. ಜನವರಿ 13 ಮೇಡಮ್. ಜನವರಿ 13. ಸುಳ್ಳು. ಓನಾಗೈತೇನವ, ಬೇಗಲ್ಲ ನನಗೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಹೇಳಿ. ಇನ್ನೊಂದ್ಸಲ ಡೇಟ್ ಹೇಳ್ಬಿಡಿ. ಜನವರಿ 13. ಎಷ್ಟು ಗಂಟೆಲಿ ಹೊಡ್ತೀವಿ ಹೇಳು? 12:30 PM. ರಾತ್ರಿಯಾ ಬೆಳಗ್ಗೆನಾ? ಮಧ್ಯಾಹ್ನ 12:30. ಇತ್ತವು ಸೇರಿಗಿಲ್ಲ, ಅತ್ತವು ಸೇರಿಗಿಲ್ಲ. PM ಅಂತ ಹೇಳಿದ್ದು ಅದಕ್ಕೆ. ಆಫ್ಟರ್ 12 o'clock PM. ನಟ ಮಧ್ಯಾಹ್ನದಲ್ಲಿ ಅಪ್ಪ ಆ ರಾವ್ ತಡೆಯೋಕ್ಕಾಗೋದಿಲ್ಲ. ನಟ ಮಧ್ಯಾಹ್ನ ಬಿಸಿಲು ಟೈಮು, ಸತ್ಯವಾಗ್ಲೂ ನಟ ಮಧ್ಯಾಹ್ನ ಬಿಸಿಲು ರಾವ್ ತಡೆಯೋಕ್ಕಾಗಲ್ಲ. ನಾನು ಧನುರ್ಮಾಸದಲ್ಲಿ ಹುಟ್ಟಿರೋದು, ಕೂಲಾಗಿ ಚಿಲ್ಲಾಗಿ ಗೊತ್ತಿರೋದು. ಭಾರತಿ ಯಾವ ಸಬ್ಜೆಕ್ಟ್ನಲ್ಲಿ ವೀಕ್ ಅಂತ ಗೊತ್ತಾ? ಮ್ಯಾಥ್ಸು, ಸೈನ್ಸು ಎಲ್ಲ ಹೇಳ್ಬಿಡಿ ಹಾಗಾದ್ರೆ. ಕನ್ನಡ ಅಲ್ಲ, ಯೋಚನೆ ಮಾಡ್ತಾರೆ. ನೀವೇನು ಓದಿದ್ದೀರಾ ಅದನ್ನ ಹೇಳ್ತಿದ್ದೀರಾ? ನೆನ್ಪು ಮಾಡ್ಕೊತಾರದು ಕನ್ನಡ, ಸೋಷಿಯಲ್ಲು, ಸಮಾಜ ಅಂತ. ಇವಳು ವೀಕ್ ಇದ್ದಿತ್ತು ಮ್ಯಾಥ್ಸ್. ಇಲ್ಲ ಮೇಡಮ್, ಹಿಂದಿ ಸಬ್ಜೆಕ್ಟಲ್ಲಿ. ಹಿಂದಿ ಇತ್ತಾ? ಇತ್ತು. ನಿಮ್ಮ ಕಾಲದಲ್ಲಿ ಇರಲಿಲ್ಲ, ನಮ್ಮ ಕಾಲದಲ್ಲಿ ಇತ್ತೆ. ಎಷ್ಟು ಅದು? ಎಷ್ಟು ಗೆದ್ದೆ ಮೇಡಮ್? ನನಗೊಂಚೂರು ಟಫಾಗಿ ಕೇಳ್ತಾರೆ ಅಷ್ಟೇ. SLCಯಲ್ಲಿ ಭಾರತಿ ಪಡೆದಂಥ ಪರ್ಸೆಂಟೇಜ್ ಎಷ್ಟು? ನಾನು ಅದು ಯಾವುದೂ ನೋಡೋಕ್ಕೆ ಹೋಗಿಲ್ಲ, ಬಟ್ ಫಸ್ಟ್ ರ್ಯಾಂಕ್ ತಗೊಂಡವಳೆ. ನನಗೆ ಬಟ್ ಡೌಟು ಹೆಂಗೆ ಕೊಟ್ಟರು ಅಂತ. ಅಲ್ಲಿ ಕೊಡೋರು ನಮ್ಮ ಅತ್ತೆ ಮಾವ, ದೊಡ್ಡಪ್ಪ ಚಿಕ್ಕಪ್ಪ. ಬಟ್ ಜಾಸ್ತಿ ತಗೊಳ್ಳೋ ಫಸ್ಟ್ ಕ್ಲಾಸ್ ಅಲ್ವಾ? ಗೊತ್ತಿಲ್ಲ, ಅವ್ರು ಕೇಳ್ತಾ ಇದ್ದಾರೆ, ಹೇಳಿ ಆಮೇಲೆ ನಾನು ಹೇಳ್ತೇನೆ. ಇಲ್ಲ, ಅದು ಯಾವುದು ಇಂಪಾರ್ಟೆಂಟ್ ಆದಮೇಲೆ ನನಗೆ ಹೆಂಗೆ ಕೊಟ್ಟರು ಅಷ್ಟೊಂದ ಅಂತ ನನಗೆ ಡೌಟು. 83. ಸುಳ್ಳು ಮೇಡಮ್. ಹಾಂ, ಸುಳ್ಳು. ಅದೇ ಕೆರಿಬಿಡಿ ಸುಮ್ಮನೆ. ಇನ್ನೆಷ್ಟು ಅರ್ಥ ಆಗ್ತದ ನನಗೆ. ಇದೆಷ್ಟು? 78. ಜಾಸ್ತಿ ಹೇಳ್ಬಿಟ್ಟಿದ್ದೀರಾ? ನಾನು 78 ಅಷ್ಟೇ. ಹೇಳಲ್ಲ, ಬೇಡ, ನಾನೇ ಕೊಡಿಸ್ತೀನಿ. ಭಾರತಿ ಇಷ್ಟಪಡದಂಥ ಕಲರ್ ಯಾವುದು? ಆಲ್ಮೋಸ್ಟ್ ಅವ್ಳಿಗೆ ಎಲ್ಲ ಥರ ಕಲರು ಅವೇ ಇಷ್ಟ ಇಲ್ಲ ಅಂತ ಕೇಳ್ತಿರೋದು. ಯಾವ ಕಲರ್ ನಂಗೆ ಇಷ್ಟ ಇಲ್ಲ. ಯೋಚನೆ. ಸತ್ಯ ಅವ್ಳಿಗೆ ಗೊತ್ತಿಲ್ಲ ಮೇಡಮ್. ಹೇಳಿ ಯಾವುದು? ಬ್ರೌನ್. ಬ್ರೌನ್, ಕಂದು ಬಣ್ಣ. ಗೊತ್ತಿಲ್ಲ ನನಗೆ, ಇದರಲ್ಲೂ ಸೋತೆ. ನನ್ನ ಲಕ್ಕಿ ನಂಬರ್ ಹೇಳು ಮತ್ತೆ.
ಸುಮ್ಮನೆ ಜನರಲ್ ಕೇಳಿ ನನ್ನ ಲಕ್ಕಿ ನಂಬರ್ ಹೇಳು. ನಿಮಗೆಲ್ಲ ಬರೀ ಈಜಿ ಕೇಳಿದ್ರು, ನನಗೆ ಬರೀ ಟಫ್ ಕೇಳ್ತಾವ್ರೆ. ನನ್ನ ಲಕ್ಕಿ ನಂಬರ್ ಹೇಳಾಯ್ತು. 9 ಮೇಡಮ್. ಏಯ್ ನನ್ನ ಮನೆ 9 ಮಾಡ್ಬಿಡತ್ತಾಗೆ ಏನು ಹೇಳ್ತಾ ಇದ್ದಿಲ್ಲ. ಅವ್ರು ಹೇಳ್ತಾರೆ ನನ್ನ ಲಕ್ಕಿ ನಂಬರ್ ಹೇಳೋ ಅಂತ. ನಿನ್ನ ಯಾಕಂದ್ರೆ ಎಲ್ಲಾದ್ರೂ ನಿಂದು 9 ಜಾಸ್ತಿ ಇದೆ, ಅದನ್ನೇ ಲಕ್ಕಿ ಅನ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಲಕ್ಕಿ ನಂಬರು 9 ಅಲ್ಲ. ಯಾಕೆ ಹೇಳ್ತಾರೆ ದಡ್ಡ ಆಗ್ಬಿಟ್ಟೆ. 9 ತಲ್ಸ್ಬಿಡು ಕರ್ನಾಟಕ ಜನ. ಮೇಡಮ್ ನಂಗೆ 3 ಚಾನ್ಸು, 9 ಇಲ್ಲಾಂದ್ರೆ 2 ಇಲ್ಲಾಂದ್ರೆ 1. ಸಾಧ್ಯನೇ ಇಲ್ಲ. ನಾನು ಹೇಳೋದು ಯಾವುದು ಹೇಳಲ್ಲ, ನಿನಗೆ ಗೊತ್ತು. ಇಲ್ಲ, ನನ್ನ ಲಕ್ಕಿ ನಂಬರ್ ಬೇಕಾದ್ರೆ ತೋರಿಸ್ತೇನೆ. ನನ್ನ ಲಕ್ಕಿ ನಂಬರ್ 7. ನಿಮ್ಮ ಲಕ್ಕಿ ನಂಬರ್ ನಮ್ದು ಆಗ್ಬೇಕಂತ ಇಲ್ವಲ್ಲ, ಅದಕ್ಕೆ ಅವ್ರ ಲಕ್ಕಿ ನಂಬರ್ ನನಗೆ ಹೇಳ್ಬಿಟ್ಟಿದ್ದಾರೆ. ನನ್ನ ಲಕ್ಕಿ ನಂಬರ್ 7. ಯಾಕಂದ್ರೆ ಮೇಡಮ್ ಇವಾಗ ಏನಾದರೂ ಮೊಬೈಲ್ ನಂಬರಲ್ಲಿ ಸಮಥಿಂಗ್ ಇವ್ರದ್ದು ಲಾಸ್ಟಲ್ಲಿ 69 ಬರುತ್ತೆ. ಆಮೇಲೆ ಕಾರ್ ನಂಬರಲ್ಲಿ 955 ಅದರಲ್ಲೂ 9 ಇದೆ. ಮತ್ತೆ ಬೈಕಲ್ಲಿ ಇದೆ, ಅದೇ 9 ಅಂತ ಅನ್ಕೊಂಡೆ. ತಗೊಂಡು ಈಗ ನನ್ಗೆ ಇಷ್ಟೊತ್ತು ಕಲರ್ ಯಾವುದು? ಸುಮ್ಮನೆ ಜನರಲ್ಲಾಗಿ ಕೇಳ್ತೀನಿ ಮೇಡಮ್. ನಂಗೆ ಇಷ್ಟೊತ್ತು ಕಲರ್ ಯಾವುದು? ವೈಟ್ ಎಲ್ಲೋ. ವೈಟ್ ಎಲ್ಲೋ. ವೈಟ್ ಎಲ್ಲೋ ಅದೇ ಕಲರ್ ಅದು? ವೈಟ್ ಕಲರು, ಬಿಳಿ ಬಣ್ಣ ಮತ್ತು ಹಳದಿ ಬಣ್ಣ. ನನಗೆ ಇಷ್ಟ ಇಲ್ಲದಿರೋದು? ಇಷ್ಟ ಇಲ್ಲದಿರೋದು ಬ್ಲ್ಯಾಕ್. ಕರೆಕ್ಟಾಗಿ ಹೇಳೋದು, ನಾನು ಹೇಳ್ಕೊಟ್ಟಿದ್ದೆ ಅವತ್ತು. ರೇ ಅವ್ನು ನಾನು ಹೇಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.